ಎಲ್ರಿಗೂ ನಮಸ್ಕಾರ. ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ. ಇವತ್ತು ಮಾಡೋಣ ಫ್ರೆಶ್ ಆಗಿ ರುಬ್ಬಿ ಮಾಡಿರೋ ಮಸಾಲೆಯಿಂದ ಪುಲಾವ್. ಬೇಗ ಆಗುತ್ತೆ. ನಂಗೆ ಬೆಳಗ್ಗೆ ಹೊರಗಡೆಗೆ ಹೋಗೋದಿತ್ತು. ಸೊ ಬೆಳಗ್ಗೆ ಒಂದು 20-25 ನಿಮಿಷದಲ್ಲಿ ಇದು ಮಾಡಿಬಿಟ್ಟು ನನ್ನ ಮಗನಿಗೆ ಟಿಫನ್ ಬಾಕ್ಸ್ ರೆಡಿ ಮಾಡಿದ್ದು. ತುಂಬ ಈಸಿಯಾಗಿ ಬೇಗ ರೆಡಿಯಾಗೋ ರುಚಿಯಾಗಿರೋ ಪಲಾವ್. 3 ಚಮಚೆಯಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಜೀರಿಗೆ ಹಾಕ್ಕೊಂಡಿರೋದು ಅರ್ಧ ಚಮಚೆ ಮತ್ತು 2 ಪತ್ರೆ ಹಾಕ್ಕೊಂಡಿರೋದು. ಈಗ ಒಂದು ಚಿಕ್ಕ ಆನಿಯನ್ನು ಮತ್ತು ಒಂದು ಚಿಕ್ಕ ಕ್ಯಾಪ್ಸಿಕಮನ್ನು ಹೆಚ್ಕೊಂಡ್ಬಿಟ್ಟು ಹಾಕ್ಕೋತಾ ಇದ್ದೀನಿ ಫಸ್ಟು. ಇದೆರಡು ಆಗೋಕ್ಕೆ ಒಂದು 3-4 ನಿಮಿಷ ಆದಷ್ಟು ನೀವು ಹೀಗೆ ಹುರಿಬೇಕಾಗುತ್ತೆ. ಸುಮಾರು ಒಂದು 4-5 ನಿಮಿಷ ಇದು ಹುರಿಯೋ ಅಷ್ಟರಲ್ಲಿ ನಾವು ಇದಕ್ಕೆ ಮಸಾಲೆನ ರುಬ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಈಗ ನೋಡಿ, ಅಲ್ಲಿ ಆನಿಯನ್ ಆಗ್ತಾಯಿದೆ, ಇಲ್ಲಿ ಮಸಾಲೆ ರೆಡಿ ಆಗ್ತಾಯಿದೆ. ಕೊತ್ತಂಬರಿ 1 ಹಿಡಿ ಹಾಕ್ಕೊಂಡಿರೋದು, ಹಸಿ ಕೊಬ್ಬರಿ 1 ಹಿಡಿಯಷ್ಟು ಹಾಕ್ಕೊಂಡಿರೋದು, ಹಸಿಮೆಣಸಿನ್ಕಾಯಿ 4 ಹಾಕ್ಕೊಂಡಿರೋದು ಮತ್ತು ಅರ್ಧ ಇಂಚಷ್ಟು ಶುಂಠಿ ಹಾಕ್ಕೊಂಡಿರೋದು, ಹಸಿ ಶುಂಠಿ 4 ಬೆಳ್ಳುಳ್ಳಿ ಎಸಳು, 1 ಇಂಚಷ್ಟು ದಾಲ್ಚಿನ್ನಿ ಹಾಕ್ಕೊಂಡಿರೋದು, ಹಾಗೆ ಒಂದು 3-4 ಲವಂಗ, ಒಂದು 10 ಕಾಳು ಮೆಣಸು. ಸಖತ್ತಾಗಿ ಫ್ರೆಶ್ ಆಗಿರೋ ಹಸಿ ಮಸಾಲೆ ಇವಾಗ ರೆಡಿ ಆಗುತ್ತೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ತುಂಬ ಪೇಸ್ಟ್ ನುಣ್ಣಗೇನಿಲ್ಲ, ತರಿಯಾಗಿ ರುಬ್ಕೊಂಡಿದ್ದೀನಿ. ಈಗ ಇದು ಸ್ವಲ್ಪ ರೆಡಿಯಾಗಿದೆ, ಚೆನ್ನಾಗಿ ಬೆಂದಿದೆ ಈರುಳ್ಳಿ. ಈಗ ಇದಕ್ಕೆ ನಮ್ಗೆ ಬೇಕಾಗಿರೋ ತರಕಾರಿ ಸೇರಿಕೊಳ್ಳೋದು. ನಾನು ಎಲ್ಲನೂ ಒಂದು ಚಿಕ್ಕ ಕ್ಯಾರೆಟು, ಒಂದು ಚಿಕ್ಕ ಆಲೂಗಡ್ಡೆ, ಚಿಕ್ಕ ಟೊಮಾಟೊ ಮತ್ತು ಒಂದು 10-15 ಬೀನ್ಸನ್ನು ಹೆಚ್ಕೊಂಡ್ಬಿಟ್ಟು ಹಾಕ್ಕೊಂಡಿರೋದು. ಇದು ಸುಮಾರು 3-4 ನಿಮಿಷ ಬೇಯಬೇಕು. ಈಗ ಒಂದು 1/4 ಬಟ್ಲದಷ್ಟು ನೆನೆಸಿರೋ ವಟಾಣೆನ ಹಾಕ್ಕೊಂಡಿದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಒಂದು 3-4 ನಿಮಿಷ ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಒಗ್ಗರಣೆ ಫ್ಲೇವರು ಹೋಗಲಿ ಅದರಲ್ಲಿ ಅಂತ ಕಾಳುಗಳಲ್ಲಿ, ಅದರಲ್ಲಿರೋ ತರಕಾರಿಯಲ್ಲಿ ಒಗ್ಗರಣೆ ಫ್ಲೇವರ್ ಹೋಗಲಿ ಅಂತ 2-3 ನಿಮಿಷ ಹುರ್ಕೊಂಡಾದಮೇಲೆ ನಾನು ಅಕ್ಕಿನ ಹಾಕ್ತಾಯಿದ್ದೀನಿ. ನಾನು ಬಾಸ್ಮತಿ ಅಕ್ಕಿನ 1.5 ಗ್ಲಾಸಷ್ಟು ತೊಗೊಂಡ್ಬಿಟ್ಟು ತೊಳೆದು ಇಟ್ಕೊಂಡಿದ್ದೆ. ಈಗ ಅದಕ್ಕೆ ನಾವು ರುಬ್ಕೊಂಡಿರೋ ಮಸಾಲೆನ ಹಾಕೋಣ. ಅರ್ಧ ಚಮಚೆಯಷ್ಟು ಅರಿಶಿನ ಹಾಕೋಣ, 1 ಚಮಚೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇದು ನಾವು ಬೇರೆ ಏನು ಪುಲಾವ್ಗೆ ಮಸಾಲೆ ಏನು ಹಾಕ್ತಾಯಿಲ್ಲ, ಬರೀ ಧನಿಯಾ ಪೌಡ್ರ್ ಹಾಕ್ತಾ ಇರೋದು. ಇದು ಕೂಡ ಆಪ್ಷನಲ್, ಇಷ್ಟ ಆದರೆ ಹಾಕೋಬೋದು ಅಥವಾ ಇದನ್ನು ಸ್ಕಿಪ್ ಮಾಡಿದರೂ ಅದು ಚೆನ್ನಾಗೇ ಬರುತ್ತೆ ಟೇಸ್ಟು. ನಾನು 1 ಚಮಚಷ್ಟು ಧನಿಯಾ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಈಗ 1 ನಿಮಿಷ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಖಾರವಾಗಿರೋ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಕ್ಕೆ ಖಾರವಾಗಿ ತುಂಬ ಚೆನ್ನಾಗಿ ಬಂದಿತ್ತು ಪುಲಾವ್. ಡೆಫಿನೆಟ್ಲಿ ಸ್ವಲ್ಪ ಖಾರವಾಗಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. 1.5 ಗ್ಲಾಸ್ ಅಕ್ಕಿಗೆ ನಾನು 3 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಮೇಲ್ಗಡೆ 1 ಚಮಚೆಯಷ್ಟು ಫ್ರೆಶ್ ಆಗಿರೋ ತುಪ್ಪನ ಹಾಕಿದ್ದೀನಿ. ಇದು ಮನೆಯಲ್ಲೇ ಮಾಡಿದ ತುಪ್ಪ, ಒಳ್ಳೆ ಘಮ ಬರುತ್ತೆ ತುಪ್ಪ ಹಾಕಿದರೆ, ಮತ್ತು ಕಾಳು ಬಿಡಿಯಾಗಿರುತ್ತೆ. ಈಗ 2 ವಿಸಲ್ವರೆಗೂ ಹೊಡೆಸ್ಕೊಂಡಿದ್ದು, ಸುಮಾರು 6 ನಿಮಿಷದಲ್ಲಿ ವಿಸಲ್ ಆಗಿಬಿಡ್ತು ಕುಕ್ಕರ್ದು. ಈಗ ನೋಡಿ ಎಷ್ಟೊಂದು ರುಚಿಯಾಗಿರೋ ಪುಲಾವ್ ರೆಡಿಯಾಗಿದೆ. ತುಂಬ ನಾನು ಬೇಗ ಮಾಡಿರೋದಕ್ಕೆ ಬೆಳಗ್ಗೆ ಅರ್ಜೆಂಟ್ ಇತ್ತು ಅಂತ ತುಂಬ ಬಿಸಿ ಇರುವಾಗಲೇ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಆರಿದರೆ ಇನ್ನೂ ಕಾಳಾಗುತ್ತೆ ಇದು. ಈಗ ಇದನ್ನು ಬಿಸಿಯಾಗಿ ರಾಯ್ತಾ ಜೊತೆಗೆ ಸರ್ವ್ ಮಾಡೋಣ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನಂಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ. ಇದು ಹೇಗೆ ಅಂದರೆ ಮನೆಯಲ್ಲಿರೋ ಯಾವುದೇ ತರಕಾರಿ ಇದ್ರೂ ಅದನ್ನು ಹಾಕ್ಕೊಂಡು ಮಾಡ್ಕೋಬೋದು. ಯಾಕೆಂದರೆ ಇದಕ್ಕೆ ರುಚಿ ಕೊಡೋದು ನಾವು ರುಬ್ಕೊಂಡಿರೋ ಮಸಾಲೆ. ಟ್ರೈ ಮಾಡಿ ನೋಡಿ ಒಂದ್ಸರಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.